ಹಲೋ ಹಾಯ್. ನಾವಿವತ್ತು ಪಾಲಕ್ ರೈಸ್ ಮಾಡ್ತಾ ಇರೋದು. ಸೊ ಅದಕ್ಕೋಸ್ಕರ ಫಸ್ಟ್ ಏನು ಮಾಡೋದು, ಗ್ಯಾಸ್ ಹಚ್ಚಿ ಒಂದು ಬಾಣಲೆಯಲ್ಲಿ ಸ್ವಲ್ಪ ನೀರು ತೊಗೊಂಡು ಆಲ್ಮೋಸ್ಟ್ ಒಂದು 3 to 4 ಕಪ್ಸ್ ಅದರಲ್ಲಿ ಬಂಚ್ ಆಫ್ ಪಾಲಕ್ನ ಹಾಕಿ ಅದು ಫಸ್ಟಿಗೆ ನೀರು ಕುದಿಸೋಕ್ಕಿಟ್ಟು, ಆಮೇಲೆ ನೀರು ಕುದಿದ್ಮೇಲೆ ಬಂಚ್ ಆಫ್ ಪಾಲಕ್ನ ಹಾಕಿ 2 to 3 ಮಿನಿಟ್ಸ್ ಕುದಿಯೋಕೆ ಬಿಟ್ಟು, ಕುದ್ದಾದ್ಮೇಲೆ ಆ ಪಾಲಕ್ನ ತೆಗೆದು ಸ್ವಲ್ಪ ಬಿಟ್ಟು ಆಮೇಲೆ ಮಿಕ್ಸರ್ ಜಾರಲ್ಲಿ ಬ್ಲೆಂಡ್ ಮಾಡಲಿಕ್ಕೆ ಕುದಿಸಿದ ಪಾಲಕ್, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ, ಬೆಳ್ಳುಳ್ಳಿ, ಜಿಂಜರ್ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿಕೊಂಡು ಬ್ಲೆಂಡ್ ಮಾಡಿಕೊಂಡು ಅದು ಬ್ಲೆಂಡ್ ಆದಮೇಲೆ ಸೈಡಿಗೆ ತೆಗೆದುಕೊಂಡು ನೆಕ್ಸ್ಟು ಒಂದು ಕುಕ್ಕರ್ ತಗೊಂಡು ಕುಕ್ಕರಲ್ಲಿ ಸ್ವಲ್ಪ 3 to 4 ಸ್ಪೂನ್ ಆಯಿಲ್ ಹಾಕಿ ಸ್ವಲ್ಪ ಜೀರಿಗೆ, ಸಾಸಿವೆ ಎಲ್ಲ ಹಾಕಿ ನೆಕ್ಸ್ಟು ಸೇಮ್ ಪಲಾವ್ ಮಾಡೋ ಟೈಪು ಪಲಾವ್ ಮಸಾಲ ಹಾಕ್ಬಿಟ್ಟು ಬೇರೆ ಎಲ್ಲ ಹಾಕಿ ಒಂದು ನಿಮಿಷ ಹುರ್ಕೊಂಡು, ಅದಾದಮೇಲೆ ಚಾಪ್ಡ್ ಆನಿಯನ್ಸ್, ಫೈನಲಿ ಚಾಪ್ಡ್ ಆನಿಯನ್ಸ್ ಹಾಕಿ ಫ್ರೈ ಮಾಡ್ಕೊಂಡು ಹುರಿದಾದ್ಮೇಲೆ ನೆಕ್ಸ್ಟು ವೆಜಿಟೇಬಲ್ಸ್ ಕಟ್ ಮಾಡ್ಕೊಂಡಿದ್ವಿ. ಬೇಕಾದ್ರೆ ವೆಜಿಟೇಬಲ್ಸ್ ಸದ್ಯಕ್ಕೆ ಬೀನ್ಸು ಮತ್ತು ಕ್ಯಾರೆಟು, ಆಮೇಲೆ ಬಟಾಣಿ ಹಾಕಿ ಅದನ್ನು ಸ್ವಲ್ಪ ಫ್ರೈ ಮಾಡಾದ್ಮೇಲೆ ನೆಕ್ಸ್ಟು ಪನ್ನೀರ್ ಜಸ್ಟ್ ಫಾರ್ ನನ್ನ ಕನ್ವೀನಿಯಂಟ್ಗೆ ಹಾಕಿದ್ದು. ಒಂದು ಬೇಕಾದ್ರೆ ಪನ್ನೀರ್ ನೆಕ್ಸ್ಟ್ ಅದೆಲ್ಲ ಫ್ರೈ ಮಾಡಿಕೊಂಡು ಸ್ಟಾಪ್ ಮಾಡಿ ಪಾಲಕ್ ಪೇಸ್ಟ್ನ ಇದರಿಂದ ಕುಕ್ಕರಲ್ಲಿ ಹಾಕಿ ಒಂದು 2 ಸತಿ ಫ್ರೈ ಮಾಡಿಕೊಂಡು ಅದಕ್ಕೆ ಜೀರಾ ಪೌಡರು, ಕೊರಿಯಾಂಡರ್ ಪೌಡ್ರು, ಸ್ವಲ್ಪ ನೀರಾಗಬೇಕು. ಅದು ಮಸಾಲ ಆಯಿಲಿ ಬಿಡಬೇಕು. ನೀವು 2 to 3 ಕಪ್ ರೈಸ್ ನೆನೆಸಿಟ್ಟು ಆ ರೈಸ್ನ ತೆಗೆದು ಮತ್ತೆ ಅದರಲ್ಲಿ ಕುಕ್ಕರಲ್ಲಿ ಹಾಕಿ ಫ್ರೈ ಮಾಡಿ, ಆಮೇಲೆ ಇಫ್ ನೀವು 2 ಕಪ್ಸ್ ರೈಸ್ ತೊಗೊಂಡ್ರೆ 5 to 6 ಕಪ್ಸ್ ಆಫ್ ನೀರು ಹಾಕಿ ಕುದಿಸ್ಕೋಬೇಕು.